ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ, ತುಂಬಾ ಸಿಂಪಲ್ ಪ್ರಶ್ನೆ, 2 ಆಪ್ಷನ್ ಕೂಡ ಕೊಡ್ತೀನಿ. ಆದ್ರೆ ನಾನು ಕೇಳೋ ಅಂತ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ನಮ್ಮ ದೇಶನೇ ಬದಲಾಗೋ ಅಂತ ಪ್ರಶ್ನೆ. ಸೊ ಸರಿಯಾಗಿ ಯೋಚನೆ ಮಾಡಿ ಸರಿಯಾದ ಆನ್ಸರ್ ಕೊಡಿ. 2 ದೇಶ ಇದೆ, 2 ದೇಶದಲ್ಲೂ ಡೆಮೋಕ್ರಸಿ ಇದೆ, ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಆ 2 ದೇಶದಲ್ಲೂ ವೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಆ 2 ದೇಶಗಳು ಎಲ್ಲಾ ರೀತಿಲೂ ಒಂದೇ ತರ ಇದೆ, ಆದ್ರೆ ಒಂದೇ ಒಂದು ಡಿಫ್ರೆನ್ಸ್. ಆ ಡಿಫ್ರೆನ್ಸ್ ಏನಂದ್ರೆ, ನೀಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇ ದೇಶದಲ್ಲಿ ಆ ದೇಶದ ಲೀಡರ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಫಾರ್ ಎಕ್ಸಾಂಪಲ್ ರಾಜಕಾರಣಿಗಳಂತ ತಗೊಳ್ಳಿ, CM, PM, ಹಾಗೆ ಆ ಸಚಿವ ಸಂಪುಟದಲ್ಲಿರೋ ಮಂತ್ರಿಗಳಂತ ತಗೊಳ್ಳಿ. ಅದರಲ್ಲಿ ಮೆಜಾರಿಟಿ ಆಫ್ ದಿ ಲೀಡರ್ಸ್ ತುಂಬಾ ಒಳ್ಳೆಯವರು ಇದ್ದಾರೆ, ಮತ್ತೆ ತುಂಬಾ ಬುದ್ಧಿವಂತರು ಅನ್ಕೊಳ್ಳೋಣ. ಹಾಗೆ ಆ ದೇಶದ ಜನ ಏನಿದ್ದಾರೆ, ಆ ಜನರಲ್ಲಿ ಮೆಜಾರಿಟಿ ಆಫ್ ದಿ ಜನ ಅಂದ್ರೆ 80ರಿಂದ 90% ಜನ ದಡ್ರು, ಆ ಜನರ ನಡುವೆ ಒಗ್ಗಟ್ಟಿಲ್ಲ, ಮತ್ತೆ ಆ ಜನರು ಕೆಟ್ಟವರು ಅಂತ ಅನ್ಕೊಳ್ಳೋಣ. ಇದು ಮೊದಲನೇ ದೇಶದ ಪರಿಸ್ಥಿತಿ. ಇನ್ನು ಈ 2ನೇ ದೇಶಕ್ಕೆ ಬಂದ್ರೆ, ಆ ದೇಶದಲ್ಲಿರೋ ಮೆಜಾರಿಟಿ ಆಫ್ ದಿ ಲೀಡರ್ಸು ದಡ್ರು, ಕೆಟ್ಟವರು, ಕ್ರಿಮಿನಲ್ಸು, ಅವ್ರವ್ರ ನಡುವೆನೆ ಒಗ್ಗಟ್ಟಿಲ್ಲ, ದೇಶನ ಲೂಟಿ ಮಾಡಕ್ಕಂತಾನೆ ಬಂದಿರೋರು ಅಂತ ಅನ್ಕೊಳ್ಳೋಣ. ಬಟ್ ಆ ದೇಶದಲ್ಲಿರೋ ಜನರು, ಮೆಜಾರಿಟಿ ಆಫ್ ದಿ ಜನರು ತುಂಬಾ ಬುದ್ಧಿವಂತರು, ತುಂಬಾ ಒಳ್ಳೆಯವರು, ಮತ್ತೆ ಅವ್ರ ನಡುವೆ ತುಂಬಾ ಒಗ್ಗಟ್ಟಿದೆ, ಅಂದ್ರೆ ನಾವೆಲ್ಲರೂ ಒಂದು ಅನ್ನೋಂತ ಭಾವನೆ ಇದೆ. ಇದು 2ನೇ ದೇಶದ ಪರಿಸ್ಥಿತಿ. ಜನರೆಲ್ಲ ಇಷ್ಟೊಂದು ಬುದ್ಧಿವಂತರಿದ್ದ ಮೇಲೆ ಆ ಲೀಡರ್ಸ್ ಹೆಂಗ್ ಬಂದ್ರು ಅಂತ ಕೇಳ್ಬೇಡಿ. ಜಸ್ಟ್ ಎಕ್ಸಾಂಪಲ್ ಆಗಿ ಇವಾಗಿನ ಪರಿಸ್ಥಿತಿ ಹಿಂಗಿದೆ ಅಂತ ಅಸಂಪ್ಷನ್ ಮಾಡೋಣ. ಯಾಕಂದ್ರೆ ಮೊದಲನೇ ದೇಶದಲ್ಲೂ ಜನರೆಲ್ಲ ಅಷ್ಟು ಕೆಟ್ಟವ್ರು ಇದ್ರು ಅಷ್ಟು ಒಳ್ಳೆ ಲೀಡರ್ಸ್ ಹೆಂಗ್ ಬಂದ್ರು ಅಂತ ಇನ್ನೊಂದು ಕ್ವಶನ್ ಬರುತ್ತೆ. ಸೊ ಈ 2 ಕ್ವಶನ್ ಬೇಡ, 2 ದೇಶದ ಇವಾಗ ಸದ್ಯದ ಪರಿಸ್ಥಿತಿ ಇದು. ಈ 2 ದೇಶದಲ್ಲೂ ನಾಳೆ ಎಲೆಕ್ಷನ್ ಇದೆ, ಮತ್ತೆ ಈ ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಏನಿದೆ ಅದೆಲ್ಲ ಸೇಮ್ ನಮ್ಮ ಭಾರತದಲ್ಲಿ ಹೆಂಗಿದೆ ಹಂಗೆ ಅಂತ ಅನ್ಕೊಳ್ಳೋಣ. ಇವಾಗ ಹೇಳಿ, ಈ 2 ದೇಶದಲ್ಲಿ ಯಾವ ದೇಶಕ್ಕೆ ಒಳ್ಳೆ ಫ್ಯೂಚರ್ ಇದೆ, ಯಾವ ದೇಶಕ್ಕೆ ಒಳ್ಳೇದಾಗುತ್ತೆ, ಯಾವ ದೇಶ ಡೆವಲಪ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಹೇಳ್ತಿದ್ದೀನಿ, ಈ ವಿಡಿಯೋದಲ್ಲಿರೋ ಕ್ವೆಶನ್ ನ ನೀಟಾಗಿ ಕೇಳಿಸ್ಕೊಳ್ಳಿ, ನೀಟಾಗಿ ಅನಲೈಸ್ ಮಾಡಿ ಯೋಚನೆ ಮಾಡಿ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನಮ್ಮ ದೇಶ ಡೆವಲಪ್ ಆಗ್ಬೇಕಾದ್ರೆ ಏನ್ ಮುಖ್ಯವಾಗಿ ಬೇಕು ಅನ್ನೋ ಅಂತ ಆನ್ಸರ್ ಅದ್ರಲ್ಲೇ ಇದೆ. ಕಮೆಂಟ್ ಮಾಡಿ.